ಒಂದೇ ಪ್ಲೇಸ್ನಲ್ಲಿರೋದು ವಿಶೇಷತೆ ಇಲ್ಲಿ. ಅಂದರೆ ಮುಖಾಮುಖಿ ಬೆಟ್ಟದಲ್ಲಿ, ಈ ಗುಡ್ಡದಲ್ಲಿ ಸಿದ್ದೇಶ್ವರ ಆದರೆ ಆ ಗುಡ್ಡದಲ್ಲಿ ವಿಷ್ಣು ರೂಪದಲ್ಲಿರೋ ತಿಮ್ಮಪ್ಪ. ಕರಡಿ ಚಿರತೆಗಳು ಅಲ್ಲಿ ಅಂದರೆ ಬರ್ಬೋದು ಬರದೇ ಇರ್ಬೋದು. ನೀವು ಹೋದಾಗ ಈ ಕಡೆ ಆ ಕಡೆ ಈ ಕಡೆ ಆ ಕಡೆ ನೋಡಿಕೊಂಡು ಇದು ಮಾಡಿ. ಪಾಪ ನೆಟ್ ಹೋಗ್ಬಿಟ್ಟು ಅದು ಇಳಿದ್ಬಿಟ್ಟು ಸಿಕ್ಕಾಕೊಂಬಿಟ್ಟಿರ ಇಲ್ಲ ಅಂದರೆ ಅಲ್ಲಿ ಇನ್ನೊಂದು 90% ಕೆಲಸಗಾರ ಅವರಲ್ಲಿ ಕೆಲಸ ಮಾಡ್ತಾವ್ರೆ. ನೀವು ಯಾವ ಊರು? ಇಲ್ಲಿ ನಾವು ರಾಮನರಸ್ವಾಮಿ ನೋಡಿದ್ರಲ್ಲ ತಿಮ್ಮಪ್ಪನ ದೇವಸ್ಥಾನ. ಈಗ ಇಲ್ಲಿಂದ ನಿಮ್ಗಾಲಿ ತೋರಿಸಿದ್ನಲ್ಲ, ಇದ್ರ ಹಿಂದೆ ಒಂದು ದೇವಸ್ಥಾನ ಇದೆ, ಅದು ಬೆಟ್ಟದ ಮೇಲೆ. ಈಗ ಅಲ್ಲಿ ಹೋಗೋಣ ಬನ್ನಿ. ಮುಂದೆ ನೋಡಿ ನಿಮ್ಗೆ ಹೇಗೆ ಕಾಣಿಸ್ತಿದೆ ಊರುಗಳು, ದೂರದಲ್ಲಿರೋ ಕೆರೆ. ಈಗ ಹೋಗ್ತಿರೋದು ನಾವು ಮುಂದೆ ಕಾಣಿಸ್ತಿರೋ ಬೆಟ್ಟಕ್ಕೆ. ಈಗ ನಮ್ಮ ಪಯಣ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ನಿಮ್ಮ ಮುಂದೆ ಕಾಣಿಸಿ ನೋಡಿ, ಅದೇ ಬೆಟ್ಟ. ಬನ್ನಿ ಹೋಗೋಣ. ಈ ರೂಟ್ ಹೇಗಿದೆ ನೋಡೋಣ. ಆದರೆ ನಮಗಲ್ಲಿ 500 ಹೇಳಿದ್ರು ಹೋಗ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹೋಗಿ ಅಂತ. ಯಾಕಂದರೆ ಇಲ್ಲಿ ಚಿರತೆ ಜಾಸ್ತಿ ಇದೆ ಅಂತೆ. ಚಿರತೆ ಜಾಸ್ತಿ ಇರೋದಕ್ಕಿಂತ ಕಾರಣ ಚಿರತೆ ಕಾಟನೇ ಸ್ವಲ್ಪ ಜಾಸ್ತಿ ಇದೆ. ಹುಷಾರಾಗಿ ಹೋಗಿ ಅಂತ ಅವರೇ ನಮ್ಗೆ ಹೇಳಿದ್ರು. ಬನ್ನಿ ಹೋಗೋಣ. ರೋಡ್ ಬೆಟ್ಟದ ಗಂಟನೂ ಚೆನ್ನಾಗಿದೆ, ರೋಡ್ ಬಗ್ಗೆ ಮಾತಾಡೋಂಗಿಲ್ಲ. ಬಟ್ ಬೆಟ್ಟನೂ ಚೆನ್ನಾಗಿದೆ. ಅವರು ಏನೇ ನಾವು ಎಲ್ಲೇ ಬೆಟ್ಟಕ್ಕೆ ಹೋದ್ರೂ, ಯಾವುದೇ ಒಂದು ಕಾಡು ಮೇಳಿಗೆ ಹೋದ್ರೂ ಬಿಸಿಲು ಕಮ್ಮಿ ಇದ್ದಾಗ ಹೋದ್ರೇ ಚೆಂದ. ಯಾಕಂದರೆ ಆವಾಗಲೇ ಕಾಡಿನ ಒಂದು ಸೌಂದರ್ಯನ ನಾವು ಸವಿಯೋಕ್ಕೆ ಸಾಧ್ಯ. ಈಗ ಅಲ್ಲಿಂದ ಟಾರ್ ರೋಡ್ ಮುಕ್ತಾಯ. ಇಲ್ಲಿಂದ ನಮ್ಮ ದೇವಸ್ಥಾನಕ್ಕೆ ಸಿಮೆಂಟ್ ರೋಡ್ ಸ್ಟಾರ್ಟು. ಟಾರ್ ರೋಡ್ ಆದರೆ ಬೆನ್ನಿ ಕಿತ್ತೋಗುತ್ತೆ, ಸಿಮೆಂಟ್ ಆದರೆ ಸ್ವಲ್ಪ ದಿನ ಬಾಳಿಕೆ ಜಾಸ್ತಿ ಬರುತ್ತೆ ಅಂತ ಕಾಂಕ್ರೀಟ್ ರೋಡನ್ನ ಮಾಡಿಸಿದ್ದಾರೆ ಇವರು. ಅದು ಏನು ಅದು ಅಷ್ಟು ದಿನ ಏನಿಲ್ಲ, ಅದು ಆಲ್ರೆಡಿ ಇಲ್ಲ ಕಿತ್ತೋಗೋ ಥರ ಇದೆ. ಹೇಗಿದೆ ನೋಡಿ. ಇದು ಚೆನ್ನಾಗಿದೆ ಗುರು, ಒಳ್ಳೆ ಬೆಟ್ಟ ಇದು. ಇದು ಮಸ್ತಾಗೈತೆ. ಇಲ್ಲೂ JCB ಏನೋ ಎಲ್ಲ ವರ್ಕ್ ಎಲ್ಲ ಮಾಡಿಸ್ತಿದ್ದಾರೆ. ಇಲ್ಲೂ ಏನೋ ಕೆಲಸ ಕಾರ್ಯಗಳೆಲ್ಲ ಮಾಡಿಸ್ತಿದ್ದಾರೆ. ಮಾಡಲಿ ಬನ್ನಿ. ನಮ್ಮೂರಿನ ಅಕ್ಕಪಕ್ಕದಲ್ಲಿರೋ ದೇವಸ್ಥಾನಗಳು ಪ್ರಸಿದ್ಧತೆ ಪಡಿಬೇಕು. ಅದಕ್ಕೆಲ್ಲ ನಾನು ನಮ್ಮೂರ ಅಕ್ಕಪಕ್ಕದಲ್ಲಿರೋ ದೇವಸ್ಥಾನ ಆಗ್ಬೋದು, ಪ್ರಸಿದ್ಧ ಸ್ಥಳಗಳಾಗ್ಬೋದು, ಬರೀ ಅಂಥಕ್ಕೆ ವಿಸಿಟ್ ಮಾಡ್ತಿರೋದು ನಾನು. ಇಂಥ ಬೆಟ್ಟ ಹತ್ತಿ ಇನ್ನೇನು ದೇವಸ್ಥಾನ ಬಳಿ ಹೋಗ್ತಾ ಇದ್ವಿ. ನೋಡಿ ಹೇಗಿದೆ. ನಾನು ಜಮಾನ್ದಲ್ಲಿ ಬಂದಿದ್ದಾಗ ಇಲ್ಲೆಲ್ಲ ದೇವಸ್ಥಾನಗಳೇನಿರಲಿಲ್ಲ. ದೇವಸ್ಥಾನ ಅಂದರೆ ದೇವಸ್ಥಾನ ಇತ್ತು, ಬಟ್ ಈ ಥರ ಎಲ್ಲ ಕಟ್ತಿರಲಿಲ್ಲ. ಈಗ ನೋಡಿ ದೇವಸ್ಥಾನ ಹೇಗೆ ಕಟ್ಟಿದ್ದಾರೆ. ಮಸ್ತಾಗಿ ಮಾಡಿದ್ದಾರೆ. ಫಸ್ಟು ನಾವು ಗಾಡಿ ಈ ಕಡೆ ಎಲ್ಲರೂ ಹಾಕೋಣ ಅಂತ ಬಂದೆ. ಸುತ್ತ ಬಿಸಿಲೇ ಇದೆ. ಈಗ ಹೊಸದಾಗಿ ನಿರ್ಮಾಣ ಆಗ್ತಿರೋ ದೇವಸ್ಥಾನ ಇದು. ದೇವಸ್ಥಾನ ಓಪನ್ ಇಲ್ಲ, ಯಾಕೆಂದರೆ ನಾವು ಬಂದಿರೋದು ಸಂಡೇ. ಅದರ ಬರೀ ಇಲ್ಲಿ ಕೆಲಸ ಕಾರ್ಯಗಳೆಲ್ಲ ನಡೀತಿದೆ. ಈಗ ನೋಡಿ, ಶಿವರಾತ್ರಿ ಹಬ್ಬದಲ್ಲಿ ಇಲ್ಲಿ ಮಸ್ತಾಗಿ ಜಾತ್ರೆ ನಡೆಯುತ್ತೆ. ನಿಮ್ಗೆ ತೋರಿಸ್ತೀನಿ. ಅವೆಲ್ಲ ಏನೋ ಕೆಲಸ ನಡೀತಿದೆ. ಅಲ್ಲಿ ಒಳಗಡೆ ಲೈಟ್ ಮಿಣುಕ್ತಿದೆ ನೋಡಿ.
ಅಲ್ಲೇ ಇರೋದು ಲಿಂಗ ರೂಪದಲ್ಲಿರುವ ಸಿದ್ದೇಶ್ವರ. ಇಲ್ಲೂ ಸುತ್ತಮುತ್ತದಲ್ಲೂ ದೇವಸ್ಥಾನನ ಇಂಪ್ರೂವ್ ಮಾಡೋ ಕೆಲಸ ಕಾರ್ಯಗಳೆಲ್ಲ ನಡೆಯುತ್ತಿದೆ. ಎಲ್ಲ ನಿರ್ಮಾಣ ಆಗ್ಬಿಡ್ತಿದೆ. ಅಲ್ಲಿನ ದೇವಸ್ಥಾನ ಪಕ್ಕಕ್ಕೆ ಬಂದರೆ ಇಲ್ಲೂ ಒಂದು ಕೊಳ ಇದೆ. ಇಲ್ಲಿ ನೋಡಿ, ಇದು ಚೆನ್ನಾಗಿದೆ. ಬೆಟ್ಟದ ಮೇಲೆ ದೇವಸ್ಥಾನ ಪಕ್ಕದಲ್ಲಿ ಕೊಳ. ಇಲ್ಲಿ ನೋಡಿ, ನೋಡಿದ್ರಲ್ಲ ಶಿವಾಲಯನ. ಅಂದರೆ ನಾವು ಜಮಾನ್ದಲ್ಲಿ ಬಂದಾಗ ದೇವಸ್ಥಾನ ಇರಲಿಲ್ಲ, ಹೀಗಿತ್ತದು. ಒಳ್ಳೆಯದಾಗಲಿ, ಅಂದರೆ ಎಲ್ಲರೂ ಚೆನ್ನಾಗಿಟ್ಟಿರ್ತಂದೆ ಅಂತ ಸ್ವಾಮಿನ ಬೇಡ್ತಾ ಇಲ್ಲಿಂದ ಈಗ ನಾನು ಓಡ್ತಾಯಿದ್ದೀನಿ. ಮುಂದೆ ನೋಡಿ ವ್ಯೂಸ್ ಹೇಗಿದೆ. ಒಂದೇ ಪ್ಲೇಸಿನಲ್ಲಿ 2 ಗುಡ್ಡೆ. ಈ ಕಡೆದೊಂದು ನನಗೆ ಮರದಪುರದಲ್ಲಿ ಕಾಣ್ಬೋದು. ಮುಂದೆ ಹೋಗ್ತೀನಿ ಒಂದು ಸ್ವಲ್ಪ. ಅಲ್ಲಿ ಕಾಣಿಸ್ತು ನೋಡಿ, ಅದೊಂದು ಇದೊಂದು 2 ಒಂದೇ ಪ್ಲೇಸ್ನಲ್ಲಿರೋದು ವಿಶೇಷತೆ ಇಲ್ಲಿ. ಅಂದರೆ ಮುಖಾಮುಖಿ ಬೆಟ್ಟದಲ್ಲಿ, ಈ ಗುಡ್ಡದಲ್ಲಿ ಸಿದ್ದೇಶ್ವರ ಆದರೆ ಆ ಗುಡ್ಡದಲ್ಲಿ ವಿಷ್ಣು ರೂಪದಲ್ಲಿರೋ ತಿಮ್ಮಪ್ಪ. ಚೆನ್ನಾಗಿದೆಯಲ್ಲ. ಮತ್ತು ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಗಳನ್ನ ಮಾಡ್ತಾಯಿರ್ತೀನಿ. ನಿಮ್ಮ ಸಪೋರ್ಟ್ ನನಗೆ ಬೇಕು. ವಿಡಿಯೋ ನೋಡಿ ಲೈಕ್ ಮಾಡಿ, ಕಾಮೆಂಟ್ಗಳು ಮಾಡಿ. ತಪ್ಪಿದ್ರೂ ಕಾಮೆಂಟ್ ಮಾಡಿ, ಸರಿ ಮಾಡ್ಕೊಳ್ಳೋಣ. ತಪ್ಪನ್ನ ಸರಿ ಮಾಡ್ಕೊಳ್ಳೋದಲ್ಲಿ ದೊಡ್ಡ ಗುಣ ಅದು. ನೀವು ಈಗ ಹೇಳಿದ್ರೆ ಅಂದ್ಬಿಟ್ಟು ನಾವು ತಪ್ಪನ್ನ ತಿದ್ಕೋತೀನಿ. ಈಗ ಹೇಳಿದ್ರು ಅಂದ್ಬಿಟ್ಟು ನಾನು ಬೇಜಾರು ಮಾಡ್ಕೊಳ್ಳೋದೇನಿಲ್ಲ. ನೋಡಿ ಮುಂದೆ ತಿಮ್ಮಪ್ಪನ ಗುಡ್ಡ ಹೇಗೆ ಕಾಣಿಸ್ತಿದೆ. ಮತ್ತು ಹೇಗಿತ್ತು ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಹೊಸ್ದಾಗಿ ಯಾರೋ ನನ್ನ ವಿಡಿಯೋ ನೋಡ್ತಿದ್ರೆ ಹಾಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಬರೋ ವೀಡಿಯೋಲಿ ನಿಮಗೆ ನೋಟಿಫೈ ಆಗುತ್ತೆ. ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫೈ ಆಗಿ ಬರುತ್ತೆ ಅಂತ ಹೇಳ್ತಾ, ಮತ್ತು ನೆಕ್ಸ್ಟ್ ವೀಡಿಯೋಲಿ ಸಿಗೋ ತನಕ ಎಲ್ಲ ಖುಷಿಯಾಗಿರಿ, ನಗ್ತಾಯಿರಿ, ನಗಿಸ್ತಾಯಿರಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋಲಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.